ಎಸ್ ಯದುಕುಮಾರ್ ಅವರೇ ನೀವೇನೋ ಮಾತಾಡ್ತಾ ಇದ್ರಿ, ನಾನು ಅರ್ಧಕ್ಕೆ ಬ್ರೇಕ್ ತಗೊಂಡೆ, ಪ್ಲೀಸ್ ಕಂಟಿನ್ಯೂ. ಎಸ್ ಮೇಡಮ್, ನಾ ಹೇಳ್ತಾ ಇರುವಂತದ್ದು, ಇವ್ರು ಇಷ್ಟು ಹಠ ಬಿದ್ದು ಆ ಒಂದು ಪ್ರದೇಶದಲ್ಲಿ AICT ಮಾಡುವಂತ ಏನಿದೆ ದರ್ದೇನಿದೆ ಮೇಡಮ್, ಅದೇ ರೈತರ ಸಂಕಷ್ಟವನ್ನ ರೈತರ ಬರಬೇಕು ಮಾತಾಡುವಂತವ್ರು, ಇವ್ರು ರೈತರು ಒಪ್ತಾ ಇಲ್ಲ ಅಂತಂದ್ರೆ ಆ ಭಾಗದ ಶಾಸಕರು ಏನ್ ಇವರೆಲ್ಲ ಆ ಜಿಲ್ಲೆಯ ಮುಖ್ಯಮಂತ್ರಿಗಳಂತ ಹೇಳ್ಕೊಂತಾರಲ್ಲ, ರೈತರ ವಿರುದ್ಧವಾಗಿ ಅವರ ಆಶಯ ವಿರುದ್ಧವಾಗಿ ಯಾಕೆ ಅದನ್ನ AICT ಮಾಡಬೇಕು? ರೈತರ ದಾರಿ ತಪ್ಪಿಸ್ಬಿಟ್ಟು ಯಾಕೆ ಸರ್ವೆಗೆ ಬರೋದು? ಏನು ರೈತರು ದಾರಿ ತಪ್ಪಿಸಿ ಏನಕ್ಕೆ ಸರ್ವೆ ಮಾಡ್ಬೇಕು? ದಾರಿ ತಪ್ಪಿಸಿ ಅಂದ್ರೆ ಕದ್ದು ಮುಚ್ಚಿ ಯಾಕೆ ಸುಳ್ಳು ಹೇಳ್ಕೊಂಡು ಯಾಕೆ ಸರ್ವೆ ಮಾಡ್ಬೇಕು? ಅಧಿಕಾರಿಗಳು ಹೌದು ಹೇಳಿದ್ದಾರೆ, ಒಪ್ಕೊಂಡಿರೋರು ಭೂಮಿ ಮಾತ್ರ ಸರ್ವೆ ಮಾಡ್ತೀವಿ, ಭೂಮಿ ಸರ್ವೆ ಮಾಡಲ್ಲ ಅಂತ ಯಾಕೆ ಮಾಡಕ್ ಹೋದ್ರು ಅವರು? ಒಂದು ಹೇಳ್ತೀನಿ, ಸರ್ವೆ ಮಾಡಿದ ತಕ್ಷಣ ಅಲ್ಲಿ ಜಮೀನು ಯಾಕೆ ಹೋಗ್ಬೇಕು? ಅಧಿಕಾರಿ ಅಂದ ತಕ್ಷಣ ಒಂದ್ ನಿಮಿಷ ಆಯುಷ್, ಐ ಟೆಲ್ ಯು, ಸರ್ಕಾರ ಮತ್ತು ಅಧಿಕಾರಿ ಅಂದ ತಕ್ಷಣ ಈ ದೇಶದ ಕಾನೂನು ಸರ್ಕಾರಕ್ಕೂ ಅವಲಂಬನೆ ಆಗುತ್ತೆ ಮತ್ತು ಎಲ್ಲದಕ್ಕೂ ಅವ್ರಿಗೆ ಎಲ್ಲರಿಗೂ ಈ ದೇಶದ ಕಾನೂನು ಇದಾಗತ್ತೆ, ಆಯ್ತಾ? ಆದ್ರೆ ಅಲ್ಲಿ ರೈತರು ಪರ್ಮಿಷನ್ ತಗೊಳ್ಳದೆ ಭೂಮಿಗೆ ಹೋಗ್ಬಿಟ್ಟು ನಾವು ಸರ್ವೆ ಮಾಡಕ್ ಹೋಗ್ತೀವಿ, ಈಗ ನಿಮ್ ಜಮೀನಿಗೆ ನಿಮ್ ಪರ್ಮಿಷನ್ ಇಲ್ಲದೆ ಯಾರೋ ಬಂದ್ಬಿಟ್ರೆ ಸರ್ವೆ ಮಾಡಿದ ತಕ್ಷಣ ಅಲ್ಲಿ ಏನು ಅಕ್ವೈರ್ ಸೆಕೆಂಡರಿ. ಬಟ್ ಬಿಫೋರ್ ಗೋಯಿಂಗ್ ಟು ದ ಸರ್ವೆ ಯು ಶುಡ್ ಟೇಕ್ ದ ಪರ್ಮಿಷನ್ ಆಫ್ ದ ಕನ್ಸರ್ನ್ ಫಾರ್ಮರ್. ಅಲ್ಲ ಮೇಡಮ್, ಅಧಿಕಾರಿಗಳು ಹಿಂದಿನ ದಿವಸ ರಾತ್ರಿ ಡಿಸಿಷನ್ ತಗೊಂಡು ಮರು ದಿವಸ ಸರ್ವೆಗೆ ಬರಲ್ಲ. ಅದೊಂದು ಪ್ರಕ್ರಿಯೆ ಇದೆ, ಅದೊಂದು ಪ್ರೊಸೀಜರ್ ಇದೆ, ರಾಜಕಾರಣಿಗಳು ಮಾಡುವಂತದ್ದಲ್ಲ. ಗೊತ್ತಿಲ್ವಾ? ರೈತರಿಗೂ ಗೊತ್ತಿರ್ತದೆ ರಾಜಕಾರಣಿಗಳು ಡಿಸಿಷನ್ ತಗೊಳ್ಳುವಂತದ್ದು, ಸರ್ಕಾರ ಡಿಸಿಷನ್ ತಗೊಳ್ಳುವಂತದ್ದು. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಹೊಡೆದಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಹಾಗಂತ ನಿಮ್ ಅಧಿಕಾರಿಗಳು ಮಾಡಿದ್ದು ತಪ್ಪೇನೆ, ಅವ್ರು ಮಾಡಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಹೋದ ತಕ್ಷಣ ಇವರು ಚಪ್ಪಲಿಯಲ್ಲಿ ಅದನ್ನ ರೈತರ ಪರಿಸ್ಥಿತಿ ಇದೆ ಅಲ್ಲಿ, ಅವ್ರ ಭೂಮಿ ಕೊಡಕ್ ಹೋಗ್ತಾ ಇಲ್ಲ, ನೀವು ಅವ್ರ ಸತ್ರು ಪರವಾಗಿಲ್ಲ, ನಾವು ಮಾಡಕ್ ಹಂಗ ಹೇಳ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾ ಆತರ ಇವ್ರು ಮಾಡಿದವ್ರು ಮೇಡಮ್. ಬೀಜ ಬಿತ್ತನೆ ಬೀಜ ಗೋಲಿಬಾರ್ ಮಾಡಿ ಕೊಂದು ಹಾಕಿದವರು. ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎಷ್ಟು ರೈತರಿಗೆ ಮೋಸ ಮಾಡ್ತೀರಾ? ಯಾವ್ದೇ ಸರ್ಕಾರಗಳು ಬಂದ್ರು ಅಂದ್ರೆ ಬಿತ್ತನೆ ಬೀಜ ಮೋಸ, ಗೊಬ್ಬರದಲ್ಲಿ ಮೋಸ, ಹಾವೇರಿಯಲ್ಲಿ ಗೋಲಿಬಾರ್ ಸರ್ಕಾರ ಯಾವತ್ತೂ ಗೊಬ್ಬರದಲ್ಲೂ ಮೋಸ ಮಾಡ್ತೀರಿ, ಅವ್ರಿಗೆ ಆ ಬಿತ್ತನೆ ಬೀಜ ಕೊಡೋದ್ರಲ್ಲಿ ಮೋಸ ಮಾಡ್ತೀರಿ, ಎಲೆಕ್ಟ್ರಿಸಿಟಿ ಕೊಡೋದ್ರಲ್ಲಿ ಮೋಸ ಮಾಡ್ತೀರಿ, ಪ್ರತಿಯೊಂದ್ರಲ್ಲೂ ಸರ್ಕಾರಗಳ ಮೋಸ. ಅವ್ರಿಗೆ ಬಿಜೆಪಿ ಸರ್ಕಾರ ಅಂತಾನೆ ಅಲ್ಲ, ಎಲ್ಲಾ ಸರ್ಕಾರಗಳು ಮೋಸ ಮಾಡ್ಕೊಂಡೇ ಬಂದಿರೋದು. ರೈತರ ಹೆಸರಲ್ಲಿ ಎಲ್ಲರೂ ಅಧಿಕಾರ ತಗೊಂಡು ರೈತರಿಗೆ ಯಾರು ಹೇಳ್ಬೇಡಿ, ನಾವೇನು ಮೋಸ ಮಾಡಿಲ್ಲ. ಸಸ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು, ವಸುಧಾಮೃತ ಯೋಜನೆ ಆಗಿರ್ಬೋದು, ಪಶುಭಾಗ್ಯ ಯೋಜನೆ ಆಗಿರ್ಬೋದು, ಸರ್ಕಾರಗಳಿಗೆ ಯೋಜನೆಗಳಿರ್ಬೋದು, ಸಾವಿರ ಯೋಜನೆಗಳು ನೀವು ಸಾವಿರ ಯೋಜನೆಗಳು ಬಿಜೆಪಿ ಬಗ್ಗೆನೇ ಮಾತಾಡಿ. ಆಯೇಷ, ಸಾವಿರ ಯೋಜನೆಗಳನ್ನ ನೀವು ತಂದಿರ್ಬೋದು, ಸಾವಿರ ಯೋಜನೆಗಳನ್ನ ಅವರು ತಂದಿರ್ಬೋದು, ಆದ್ರೆ ಆ ಯೋಜನೆಗಳಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗಿದೆ, ಎಷ್ಟು ಇಂಪ್ಲಿಮೆಂಟ್ ಕರೆಕ್ಟ್ ಆಗಿದೆ, ದಟ್ ಮ್ಯಾಟರ್ಸ್ ಅ ಲಾಟ್. ಯೋಜನೆಗಳು 1000 ಬರ್ಬೋದು. ಎಸ್ ಯದುಕುಮಾರ್ ಮೇಡಮ್, ನಾ ಕೇಳೋದೇನಂದ್ರೆ, ಆ ಮುಖ್ಯಮಂತ್ರಿಗಳನ್ನೇ ಬೈರ್ಮಂಗಲಕ್ಕೆ ಕರೆದ್ರು ಮೇಡಮ್. ಅದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ನಾವು ನಿಮ್ಮ ಇದಕ್ಕೆ ಡಿಸ್ಕಸ್ ಬರೋದು ಬೇಡ, ರೈತರ ಮುಂದೆ ಡಿಸ್ಕಸ್ ಮಾಡೋಣ, ನೀವ್ ಯಾರು 80% ಇದಂತ ಹೇಳ್ತಾ ಇದಾರೆ, ಅವ್ರದ ಒಪ್ಪಿಗೆ ಇದೆ ಕೊಡುವಂತ, ರೈತರ ಮುಂದೆ ಬಂದು ಡಿಸ್ಕಸ್ ಮಾಡಂತ ಬರ್ಲೇ ಇಲ್ಲ ಮುಖ್ಯಮಂತ್ರಿಗಳು, ಬರ್ಲೇ ಇಲ್ಲ, ಅಲ್ಲಿನ ಶಾಸಕರು ಬರ್ಲಿಲ್ಲ ಮೇಡಮ್. ಅವ್ರಿಗೆ ಏನ್ ಗೊತ್ತಾ ಮೇಡಮ್, ರೈತರನ್ನ ಎತ್ತಿ ಕಟ್ಟಿ ರೆಡಿ ಮಾಡಿ ಸರ್ಕಲ್ ಹತ್ರ ಬನ್ನಿ, ಮಾರ್ಕೆಟ್ ಹತ್ರ ಬನ್ನಿ ಅಂತ ಕರೆದ್ರೆ ಏನಂತ ಅಂದ್ಕೊಂಡಿದ್ರಿ ನೀವು ಮುಖ್ಯಮಂತ್ರಿಗಳನ್ನ? ರೈತರನ್ನ ನೀವೆಲ್ಲ ಎತ್ತಿ ಕಟ್ಟಿ ಪ್ಲಾನ್ ಮಾಡ್ತಾ ಇರೋದಲ್ವಾ? ಹಾಸನದಲ್ಲಿ 1500 ಎಕರೆ ಯಾವ್ದು ರೈತ ಸಚಿವರಲ್ವಾ, ಇಡೀ ರಾಜ್ಯಕ್ಕೆ ಅನ್ವಯಿಸೋದಿಲ್ವಾ? ಹಾಸನದಲ್ಲಿ ತಗೊಂಡಿದ್ದಾರಲ್ಲ, ಕೇಂದ್ರದಿಂದ ಅನುಮೋದನೆ ಬಂದಿಲ್ಲ, 1500 ಎಕರೆ ಭೂ ಸ್ವಾಧೀನ ಮಾಡಿದ್ದಾರೆ. ಗಲಾಟೆ ಇವ್ರು ಮಾಡಿಸ್ತಾ ಇಲ್ಲ, ಮಾಡಿಸ್ತಾ ಇದ್ದಾರೆ, ಅವರೇ ಮಾಡಿಸ್ತಾ ಇರೋದು. ಇನ್ಯಾರು ಮೇಡಮ್ ಪ್ರೂಫ್ ಕೊಡಿ? ಗೊತ್ತಿಲ್ಲ ಮೇಡಮ್, ಪ್ರೂಫ್ ಲೋಕಕ್ಕೆ ಗೊತ್ತಿರುವಂತಹ ಸತ್ಯ ನಮಗೆ ಗೊತ್ತಿಲ್ಲಪ್ಪ. ನಾವು ಪ್ರೂಫ್ ಇಲ್ಲ ಅಂದ್ರೆ ನಾವೇನು ನಂಬಲ್ಲ. ಪ್ರೂಫ್ ಕೊಡಿ. ಇರ್ಬೋದೇನೋ, ನೀವ್ ಹೇಳ್ದಂಗ್ ಮಾಡಿಸ್ತಿರ್ಬೋದು, ಬಟ್ ನೀವು ಸಾಕ್ಷಿ ಕೊಟ್ಬಿಟ್ಟು ಮಾತಾಡಿದ್ರೆ ನಾನು ನಂಬ್ತೀನಿ. ಒಟ್ಟಿಗೆ ಹೋಗೋಣ ಮೇಡಮ್. ಒಮ್ಮೆ ನಾವು ಹೋಗಿದೀನಿ ಆಯೇಷ, ಗೊತ್ತಾಗ್ಲಿಲ್ವಾ? ನಿಮ್ MLA ಹೋಗಿಲ್ಲ, ನಾವು ಗೊತ್ತಾಗ್ಲಿಲ್ವಾ? ಆಯೇಷ, ನಿಮ್ MLA ಹೋಗಿಲ್ಲ ಮೇಡಮ್.
ರೈತ ಸಂಘಕ್ಕೆ ನಾವು ಒಂದು ಆಯೇಷಾ, ಕೊಟ್ವಿ. ಒಂದ್ ನಿಮ್ ನಿಮಿಷ. MLA ಆ ಜಾಗಕ್ಕೆ ರೈತ ಹೋಗಿಲ್ಲ, ಸಂಘಕ್ಕೆ ನಾವು ಹೇಳಿದ್ವಿ ಹೋಗಿದೀವಿ. ನಾವು. ಆಯ್ತಾ? 40 ಜನರ ನಿಯೋಗ ಬಂದು ನಿಮ್ಮ ನಾವು ಚರ್ಚೆ- MLA ಒಂದ್ ನಿಮಿಷ ಆ ಜಾಗಕ್ಕೆ ಮೇಡಮ್, ಹೋಗಿಲ್ಲ, ಆಯೇಷಾ. ರೈತ ಸಂಘಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ವಿ 40 ಜನ ನಿಮ್ಮ ಕಡೆಯಿಂದ ಬನ್ನಿ ನಾವು ಚರ್ಚೆ ಮಾಡೋಣ ಅಂತ ಕರೆದ್ರೆ ಎಲ್ಲ JDS ನ ಕಾರ್ಯಕರ್ತರನ್ನ ಹುರಿದುಂಬಿಸಿ ಕಳಿಸಿದ್ದಾರೆ. ಹೋಗಿ ಮೀಟಿಂಗ್ ಮಾಡಿ ಗಲಾಟೆ ಮಾಡಿ ಅಂತ. ನಾವು ಯಾರ ಜೊತೆ ಮೀಟಿಂಗ್ ಇನ್ನೊಂದು ಹೇಳ್ತೀನಿ ರೀ. ಮಾಡಬೇಕು? ಯಾರ ಜೊತೆ ರೈತರನ್ನು ಕರೆದ್ರು ರೈತ ಸಂಘದವ್ರನ್ನ ಕರೆದ್ರು JDS ನ ಕಟ್ಟಾಳುಗಳೇ ಬರ್ತಾರೆ, ಗಲಾಟೆ ಮಾಡ್ತಾರೆ. ಯಾರ ಜೊತೆ ನಾವು ಮಾತಾಡೋಣ? ಕೇಳಿಸ್ಕೊಳ್ಳಿ, ಅಲ್ಲಿರೋರಲ್ಲಿ ಬಿಜೆಪಿ ಕಾರ್ಯಕರ್ತರು ಇರೋ ರೈತರು ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಇರೋ ರೈತರು ಇದ್ದಾರೆ, JDS ಗೆ ಓಟ್ ಹಾಕೋ ರೈತರು ಇದ್ದಾರೆ. ಖಂಡಿತ. ಆಯ್ತಾ? ಮೇಡಮ್ ಮೇಡಮ್ ಅಲ್ಲಿರೋರು ಯಾವ ಪಕ್ಷದ ಅಂತಲ್ಲ, ಎಲ್ಲಾ ಪಕ್ಷದ ರೈತರಲ್ಲಿದ್ದಾರೆ. ಅನ್ನದಾತರು ಇರುವಂತದ್ದು ಅವ್ರು ಯಾವುದೇ ಪಕ್ಷ ಕಟ್ಬೇಡಿ. ಇನ್ನೊಂದು ಪ್ರಶ್ನೆ ಮಾಡ್ತೀನಿ. ಒಂದ್ ನಿಮಿಷ ಮೇಡಮ್ ಅಂತಾರೆ ಮೇಡಮ್ ಒಂದ್ ನಿಮಿಷ. ಅವ್ರನ್ನ ಬಂದ್ಬಿಟ್ಟು ಯಾರು ರಾಜಕೀಯ ಇದಂತ ಇಟ್ಕಟ್ಟುವಂತದ್ದನ್ನ ಅದು ಅವರ ಒಂದು ಹೊಣೆಗೇಡಿತನ ಅವರು ಆರೋಪ ಮಾಡ್ತಾ ಇರತ್ತು. ರೈತ ಮಹಿಳೆಯರವರು ನೀವು ಖುದ್ದಾಗಿ ನಾನು ಹೇಳ್ತಾ ಇದ್ದೀನಲ್ಲ, ನೀವ್ ಯಾವುದೇ ಅಲ್ಲ ನಾನು ಹೇಳುವಂತದ್ದು ಇವರೇ ಯೋಜನೆ ತಂದು ಇವರೇ ರೆಡ್ ಝೋನ್ ಮಾಡಿ ಇವರೇ 400 ಕೋಟಿ ರೂಪಾಯಿ ತಗೊಂಡ ಯೋಜನೆಗಳಿಗೆ ಹೀಗೆ ಮಾತಾಡ್ತಾರಪ್ಪ ದೇವ್ರೆ. ನಾವೇ ಏನಾದ್ರು ಯೋಜನೆ ತಂದಿದ್ರೆ ಇವರ ಶೈಲಿ ಇವರ ಸ್ಟೈಲ್ ಬೇರೆ ವಿಚಾರ. ಅವ್ರ ಪೋಸ್ ಅಂತಾನೆ ಸ್ವಲ್ಪ ಆದ್ರೂ ವಾಯ್ಸ್ ಇವ್ರದ್ದು ಡೌನ್ ಆಗ್ತಾ ಇದೆಯಾ? ಇವರೇ ತಂದಿರೋ ಯೋಜನೆ ರೆಡ್ ಝೋನ್ ಏನಕ್ಕೆ ಮಾಡಿದ್ರಿ? ಏನಕ್ಕೆ ರೆಡ್ ಝೋನ್ ಮಾಡಿದ್ರಿ? ಇಷ್ಟು 16 ವರ್ಷಗಳ ಕಾಲ ಯಾರು ಅದನ್ನು ಮಾರ್ಲಿಕ್ಕಾಗದಂತ ಪರಿಸ್ಥಿತಿಗೆ ನೆನೆಗುದಿಗೆ ಇಟ್ಟು ಬಿಟ್ರಲ್ಲ, ಮಾರ್ಲಿಕ್ಕೆ ಆಗ್ತಾ ಇಲ್ಲ ಮೇಡಮ್. ರೆಡ್ ಝೋನ್ ತಂದ ಮೇಲೆ ಅದಾಗಲ್ಲ. ರೆಡ್ ಝೋನ್ ಗೆ ತಂದ ಮೇಲೆ ಹಾಗೆ ಬಿಟ್ಟಿದ್ದು, ಅದನ್ನ ಹಾಗೆ ಬಿಟ್ಟಿದ್ದೆ ಆ ಕಾರಣಕ್ಕೆ. ಅತ್ತ ಯೋಜನೆ ಅಂತಾರಲ್ಲ, ಪರಿಹಾರನು ಕೊಡಲ್ಲ, ಅವರು ಮಾಡಬಾರ್ದು. ಅದು ಮಾರಕ್ಕೆ ಇಷ್ಟ ಇಲ್ಲ ರೀ ಅವ್ರಿಗೆ. ತ್ರಿಶಂಕು ಸ್ಥಿತಿ. ಮೇಡಮ್ ಒಂದ್ ನಿಮಿಷ ನಿಮ್ಮ ಮನೇಲಿ ಜಮೀನ್ ಇದೆಯಾ? ನನ್ನ ಮನೇಲಿ ಜಮೀನ್ ಇದೆ. ಒಂದ್ ನಿಮಿಷ, ಅದನ್ನ ಮಾರ್ತೀನೋ ಬಿಡ್ತೀನೋ ನನ್ನ ಹಕ್ಕಲ್ವಾ? ಇವ್ರು ರೆಡ್ ಝೋನ್ ಮಾಡಿ ಆಯ್ತು, ಫ್ರೋಸನ್ ಆಗಿ ಇಡ್ಬೋದಾ? ಅದನ್ನ ಫ್ರೀಸ್ ಆಗಿ ಇಡ್ಬೋದಾ? ನನಗೆ ಇಷ್ಟ ಇಲ್ಲ. ನಿಮಗೆ ಇಷ್ಟ ಇಲ್ಲ ಮೇಡಮ್, ನನಗೂ ಇಷ್ಟ ಇಲ್ಲ, ಬೇರೆ ವಿಚಾರ. ಇವರು ಆತರ ನೋಟಿಫೈ ಮಾಡಿ ಅದನ್ನ ರೆಡ್ ಝೋನ್ ಮಾಡಿಬಿಟ್ಟು ಅದನ್ನ ನೆನೆಗುದಿಗೆ ಬಿಟ್ಬಿಟ್ರೆ ರೈತರ ಕೆಲಸ ಮಾಡಿ. ಅದಕ್ಕೆ ನೀವು ಯಾರಿಗೆ ಇಷ್ಟ ಇದೆ ಅವ್ರನ್ನ ನೀವು ತಗೊಳ್ಳಿ, ಯಾರಿಗೆ ಇಷ್ಟ ಇಲ್ಲ ಬಿಟ್ಬಿಡಿ. ಅದನ್ನ ಅದು ರೈತರ ಹತ್ರ ಮಾತಾಡ್ಬೋದು. ನಾನು ಅದೆಲ್ಲ ಹೇಳ್ತಾ ಸೌಜನ್ಯಕ್ಕೂ ಇವತ್ತವರೆಗೂ ಮಾತಾಡಿಲ್ಲ. ಇವತ್ತವರೆಗೂ ನಿಮ್ MLA ಅಷ್ಟು 400 ದಿನಗಳಿಗಿಂತ ಹೆಚ್ಚು ದಿನ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಒಂದಿನ ಬಾಂಗ್ಡಿ ಬಾಲಕೃಷ್ಣ ಹೋಗಿ ಮಾತಾಡಿಲ್ಲ. JDS ಕಾರ್ಯಕರ್ತರೇ ಬರ್ತಾರೆ. ಯಾಕೆ ಮಾತಾಡ್ಬೇಕು? ಅಲ್ಲೇ ಹೋಗಿ. ಅದಕ್ಕೇನೆ ದಟ್ ಇಸ್ ದ ಪ್ರಾಬ್ಲಮ್ ಅಲ್ವಾ? ಅಲ್ಲಿ ಬೇರೆ ಬೇರೆ ಬೇರೆಯವರು ಬರ್ತಾರೆ, ಅಲ್ಲಿ ಪ್ರತಿಭಟನೆ ಮಾಡ್ತಿರೋ ಜಾಗಕ್ಕೆ ಹೋಗಿ. ಯಾವ ರೀತಿ ಮಾಡಿ ಹಾಕಿದ್ದಾರೆ ಅಂದ್ರೆ ಮತ್ತಷ್ಟು ಬೇರೆ ರೀತಿಯ ತಿರುವು ಪಡ್ಕೊಳ್ಳೋದು ಬೇಡ ಅಂತ ಸಂಯಮದಿಂದ ನೋಡ್ತಾ ಇದ್ದೀವಿ ಅಷ್ಟೇ. ಸೊಲ್ಯೂಷನ್ ಕೊಡ್ತಿದ್ದೀನಿ. ಈಗ ನೀವ್ ಕರೆದ್ರೆ JDS ಅವ್ರು ಬರ್ತಾರೆ, ಅವ್ರು ಬಂದು ಗಲಾಟೆ ಮಾಡ್ತಾರೆ. ಸೊ ಸಮಸ್ಯೆನೇ ಬೇಡ, ನೀವೇ ಹೋಗ್ಬಿಡಿ ರೈತರ ಭೂಮಿಗೆ. ಖಂಡಿತ ಅದೆಲ್ಲ ಅವರು ಕಾನೂನು ಸುವ್ಯವಸ್ಥೆ ಅಡ್ಡದಾರಿ ಹಿಡಿಸೋದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಈಗ ಆಯ್ತಪ್ಪ, ಆದ್ರೆ ಒಂದು ನಾನು ಹೇಳ್ತೀನಿ, ಒಪ್ಕೊಳ್ತೀನಿ, ಕೆಲವು ರೈತರಿಗೆ ನಿಜವಾಗ್ಲೂ ಕೊಡ್ಲಿಕ್ಕೆ ಮನಸ್ಸಿರೋದಿಲ್ಲ, ಅದಂತೂ ನಿಜ. ಅದನ್ನ ನಾನು ರೆಸ್ಪೆಕ್ಟ್ ಮಾಡಿ ಒಂದ್ ಮಾತು ಹೇಳದ್ ಕೇಳಿಸ್ಕೊಳ್ಳಿ. ಈಗ ಅಲ್ಲಿ ಬಂದ್ರೆ ಬಿಜೆಪಿ ಕಾರ್ಯಕರ್ತರು JDS ಕಾರ್ಯಕರ್ತರು ಬಂದ್ಬಿಡ್ತಾರೆ. ನೀವು ಕರೆದ್ರೆ 40 ಜನ ಬನ್ನಿ ಅಂದ್ರೆ ಅವ್ರುಗಳೇ ಬರ್ತಾರೆ. ಕುಮಾರಸ್ವಾಮಿ ಅವರು ಬಿಜೆಪಿ ಅವರು ಎಲ್ಲ ಸೇರಿಸಿ ಅವ್ರನ್ನ ರೆಡಿ ಮಾಡಿ ಕಳಿಸಿ ಗಲಾಟೆ ಮಾಡಿಸ್ತಾರೆ ಅಂತ ಆಯ್ತು. ಒಂದ್ ಕೆಲಸ ಮಾಡಿ, ಅಲ್ಲಿ ಊರಿದೆಯಲ್ಲ, ಪ್ರತಿಭಟನೆ ನಡೆಸಿದ್ರಲ್ಲ, ಅಲ್ಲಿ ಮಹಿಳೆಯರು ಇದಾರಲ್ಲ, ಈಗ ಓಟ್ ಕೇಳಕ್ಕೆ ಮನೆಗೂ ಹೋಗ್ತೀರಾ ಹೋಗಲ್ವೋ? ಹೋಗ್ತೀವಿ. ಈಗ ಅದೇ ರೈತರ ತಾನೇ ಬಾಲಕೃಷ್ಣಂಗೆ ಓಟ್ ಹಾಕಿರೋದು. ಖಂಡಿತ ಖಂಡಿತ. ಅಲ್ಲಿ JDS ಕಾರ್ಯಕರ್ತರು ಇದಾರೆ ತಾನೆ, ಅವರೆಲ್ಲ ಸೇರಿನೇ ಬಾಲಕೃಷ್ಣ ಗೆಲ್ಸಿರೋದಲ್ಲ. ಮತ್ತೆ ಹೋಗಿ ಮನೆಗೂ ಹೋಗಿ ಕನ್ವಿನ್ಸ್ ಮಾಡಿ. ನೀವು ಅದನ್ನೇ ಹೇಳ್ತಾ ಇರೋದು ಮೇಡಮ್. ಹೋಗ್ಲಿಕ್ಕೆ ಆಗದ ರೀತಿಯಲ್ಲಿ ಆ ರೀತಿ ಕುಲುಮೆ ಮಾಡಿ ಇವ್ರು ಹಾಕಿದ್ದಾರೆ. ಇವರ ಉದ್ದೇಶನೇ ಅದು. ಅಂತದ್ ಏನಾಗಿದೆ? ಅದನ್ನೇ ಯಾವಾಗಿಂದ ಹೇಳ್ತಾ ಇರುವಂತದೇನೆ. ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತರಿಗೆ ಈ ರೀತಿಯಾದಂತಹ ಪ್ರಚೋದನೆ ಮಾಡುವಂತದ್ದು ನಿಜವಾಗ್ಲೂ ಮೇಡಮ್. ನಾನು ಹೇಳ್ತೀನಿ ಕೇಳಿ. ನಿಮ್ ಕೈಯಲ್ಲಿ ಗವರ್ನಮೆಂಟ್ ಇದೆ, ಪೊಲೀಸ್ ಫೋರ್ಸ್ ಇದೆ. ಪೊಲೀಸ್ ಹಿಡ್ಕೊಂಡು ನೀವು ರೈತರನ್ನ ಹತ್ತಿಕ್ಕ ಬದಲು, ಅವ್ರ ಹೋರಾಟ ಹತ್ತಿಕ್ಕ ಬದಲು ಅದೇ ಪೊಲೀಸ್ ಫೋರ್ಸ್ ಇಟ್ಕೊಂಡು ಸೆಕ್ಯೂರಿಟಿ ಇಟ್ಕೊಂಡು ಹೋಗಿ ಮನೆಗೆ ನೀವು ಆಯ್ತು ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ರೈತರು. ಆಯ್ತು, ಹಂಗಿದ್ರೆ ಒಂದು ಮಾತು ಕೇಳ್ತೀನಿ. 2013ರಲ್ಲಿ UPA ಸರ್ಕಾರ ಕಾಯ್ದೆ ತಂತಲ್ಲ, ಇದನ್ನೇ ಕುಮಾರಸ್ವಾಮಿ ಅವರು ಇಲ್ಲಿ ಕರ್ನಾಟಕಕ್ಕೆ ಅದನ್ನ ತಿದ್ದುಪಡಿ ಮಾಡಿದ್ರಲ್ಲ. ಯಾಕಂದ್ರೆ 75% ಬೇಡ, 80% ಅವರೇ ಮತ್ತೆ ಇದನ್ನ ಮಾಡಿಸ್ತಾ ಇರುವಂತದ್ದಲ್ವಾ? ಇವರೇ ಇದನ್ನ ಮಾಡಿಸ್ತಾ ಇರುವಂತದ್ದಲ್ಲ, ಗಲಾಟೆ ಮಾಡಿಸ್ತಾ ಕುಮಾರಸ್ವಾಮಿ ಹೆದರ್ಕೊಂಡಿದ್ಯಾ ನಿಮ್ ಸರ್ಕಾರ? ಹಂಗಲ್ಲ ಮೇಡಮ್. ನೋಡಿ ಒಂದ್ ನಿಮಿಷ, ಬೇರೆ ಬೇರೆ ಪ್ರಾಜೆಕ್ಟ್ಗಳಾಗಿದೆಯಲ್ಲ ಸರ್ಜಾಪುರದಲ್ಲಿ, ಕುಮಾರಸ್ವಾಮಿಗೆ ನಿಮ್ ಸರ್ಕಾರ
ದೊಡ್ಡಬಳ್ಳಾಪುರದಲ್ಲಿ ಆಗಿದೆ, ಸರ್ಜಾಪುರದಲ್ಲಿ ಆಗಿದೆ, ದಾವಣಗೆರೆಯಲ್ಲಿ ಆಗಿದೆ, ಹಾಸನದಲ್ಲಿ ಆಗಿದೆ, ಎಲ್ಲಾ ಕಡೆ ಪ್ರಾಜೆಕ್ಟ್ ಗಳಾಗಿದೆಯಲ್ಲ. ಇಲ್ಲಿ ಮಾತ್ರ ಇವ್ರು ಹಿಂಗ್ ಆಡ್ತಾ ಇದ್ದಾರೆ. ನಾವು ಅವ್ರಿಗೆ ಏನಕ್ಕೆ ಹೆದರ್ಕೊಂಡಿಲ್ಲ? ಜನರ ಭಾವನೆಗಳು, ಸೆಂಟಿಮೆಂಟ್, ರೈತರ ಜೊತೆ ನಮ್ಗೆ ಬೇರೆ ರೀತಿಯ ವರ್ತನೆಗಳೆಲ್ಲ ಇಷ್ಟ ಇಲ್ಲ. ಗೊತ್ತೇ ಇಲ್ಲ. ಹೇಳ್ತೇನೆ ನೀವೇ ಎಲ್ಲ ನೋಡಿ, ಎರಡೆರಡು ಮಾತಾಡ್ಬೇಡಿ. ಈಗ ನೀವು ಕುಮಾರಸ್ವಾಮಿ ಅವ್ರು ಹಿಂಗ್ ಮಾಡಿಸ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ನಿಮಗೆ ಯಾರು ಪಕ್ಕಾ JDS ಕಾರ್ಯಕರ್ತರು ಹಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರು, ಅವ್ರು ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಮೇಡಮ್ ಆಲ್ರೆಡಿ ಮೂರು ಒಂದ್ ನಿಮಿಷ ಲಿಸನ್ ಟು ಮೀ. ಇಲ್ಲ ಅಂತಂದ್ರೆ ಪೊಲೀಸ್ ಫೋರ್ಸ್ ತಗೊಂಡು ಡೈರೆಕ್ಟ್ ಆಗಿ ಹೋಗಿ ರೈತರು ಮನೆಗೆ ಹೋಗಿ ಅಲ್ಲಿ ತುಂಬಾ ಮಂದಿ ರೈತರು ಮುಖತಃ ಟಿವಿಗಳಲ್ಲೇ ಬಂದು ಹೇಳಿದ್ದಾರೆ, ಇಲ್ಲಿ ನೀರಿನ ಸಮಸ್ಯೆ ಇದೆ, ಕೊಳಚೆ ನೀರು. ಈಗ ಅಲ್ಲಿ ಮಾತಾಡಿದಾರಲ್ಲ ಮನುಷ್ಯರಿ, ಅಲ್ಲಿ ಮಾತಾಡಿದ್ರಲ್ಲ ಲೇಡೀಸ್, ನೀವು ಕಾರ್ಯಕರ್ತರು ಅಂತ ಹೇಳಿದ್ರಲ್ಲ, ಅಲ್ಲಿ ಗಲಾಟೆ ಮಾಡಿರೋ ಎಷ್ಟೋ ಜನ ಮಹಿಳೆಯರು ಪವರ್ ಟಿವಿ ರಿಯಾಲಿಟಿ ಚೆಕ್ ಹೋದಾಗ ಮಾತಾಡಿದ್ದಾರೆ. ಅವ್ರ ಕಾರ್ಯಕರ್ತರಲ್ಲ, ಅವ್ರ ರೈತರು. ಅಲ್ಲ ಇರ್ಬೋದು ಅವ್ರ ರೈತರು. ನಾನು ಕ್ಲಾರಿಟಿ ಎಷ್ಟೋ ಜನ ಮಹಿಳೆಯರು ನಿಜವಾದ ರೈತರು ಇದಾರಲ್ಲ, ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಕಾರ್ಯಕರ್ತರು ಯಾರು ಅಂತ ಗೊತ್ತಿದ್ರೆ ಒಳಗ್ ಹಾಕಿ ಆಕ್ಷನ್ ತಗೊಳ್ಳಿ. ಸರ್ಕಾರನೇ ನಿಮ್ ಕೈಯಲ್ಲಿದೆ. ಅದ್ ಬಿಟ್ಬಿಟ್ಟು ಕುಮಾರಸ್ವಾಮಿ ಮಾಡಿಸ್ತವ್ರೆ ಅಂತಂದ್ರೆ ಹಂಗಾರೆ ಕುಮಾರಸ್ವಾಮಿಗೆ ತಲೆ ಕೆಡ್ಸ್ಕೊಂಡಿದ್ಯಾ ನಿಮ್ ಸರ್ಕಾರ? ಕುಮಾರಸ್ವಾಮಿಗೆ ತಲೆ ಕೆಡ್ಸ್ಕೊಂಡಿಲ್ಲ. ಕುಮಾರಸ್ವಾಮಿ ಬಳಸ್ಕೊಳ್ತಾ ಇರುವಂತಹ ಅವರು ಮಾನ್ಯ ಸಚಿವರು ಅವ್ರು ಏನು ಬಳಸ್ಕೊಳ್ತಾ ಇದ್ದಾರಲ್ಲ ರೈತ ಸಮುದಾಯ, ಅವ್ರಿಗೆ ನಾವು ಭಯ ಪಡ್ತೀವಿ ಅಷ್ಟೇ. ರೈತರು ಕುಮಾರಸ್ವಾಮಿ ಮಾತನ್ನ DK ಶಿವಕುಮಾರ್ ಅವರು ಕೈಗಾರಿಕಾ ಸಚಿವರಲ್ಲ. ಕುಮಾರಸ್ವಾಮಿ ಅವರು ಕೈಗಾರಿಕಾ ಸಚಿವರಲ್ವಾ ಮೇಡಮ್? ಎಲ್ಲಿಂದ ತರ್ತಾರೆ? ಯಾವ ಭೂಮಿಯನ್ನ ಪಡೆದುಕೊಂಡು? 1 ಲಕ್ಷಕ್ಕೂ ಹೆಚ್ಚು ಎಕರೆ KIDB ಹತ್ರ ಲ್ಯಾಂಡ್ ಇದೆ, ತಗೊಂಡೋಗಿ ಮಾಡಿ. ಬೇರೆ ಲ್ಯಾಂಡ್ ಬ್ಯಾಂಕಿಂಗ್ ಮಾಡ್ಕೊಂಡು ಏನ್ ಮಾಡುತ್ತೆ ಸರ್ಕಾರ? ಲ್ಯಾಂಡ್ ಬ್ಯಾಂಕಿಂಗ್ ಮಾಡ್ಕೊಂಡು ಏನ್ ಮಾಡ್ತೀರಿ? ಪರ್ಸನಲ್ ಯೋಜನೆಗಳೇನಲ್ಲ, ಖಾಸಗಿ ಯೋಜನೆಗಳನ್ನ ಅಲ್ಲಿ ಇಂಟಿಗ್ರೇಟೆಡ್ ಸ್ಯಾಟಲೈಟ್, ಐ ವಿಲ್ ಟೆಲ್ ಯು ಒನ್ ಸ್ಯಾಟಲೈಟ್ ಉಪಗ್ರಹಗಳನ್ನ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಈ AICT ಅಲ್ಲಿ ಖಾಸಗಿ ಸ್ವಾರ್ಥ ಇಲ್ಲದೆ ಇದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ದಿಸ್ ಇಸ್ ದ ಟ್ರೂತ್. ಇಲ್ಲಿ ಸ್ವಹಿತಾಸಕ್ತಿನೇ ಎದ್ದು ಕಾಣ್ತಾ ಇದೆಯಾ ಹೊರತು ರೈತರ ಹಿತಾಸಕ್ತಿ ಇಲ್ಲಿ ಎಲ್ಲೂ. ಇದೇ ಬಾಲಕೃಷ್ಣ ಅವರು ಕುಮಾರಸ್ವಾಮಿ ಇದ್ದಾಗ, ಇದೇ ಬಾಲಕೃಷ್ಣ ಹೇಳ್ಕೊಳ್ಳಿ, ರಿಯಲ್ ಎಸ್ಟೇಟ್ ಉದ್ದೇಶ ಹೇಳ್ತಾ ಇದ್ದೀರಾ? ಸರ್ಕಾರಕ್ಕೂ ಇದೆ ಆ ಉದ್ದೇಶ, ಸರ್ಕಾರಕ್ಕೂ ಇದೆ ಆ ಉದ್ದೇಶ, ಅದನ್ನ ಹೇಳ್ತಾ ಇದ್ದೀನಿ. ಇದೇ ಬಾಲಕೃಷ್ಣ ಅವರು ಕುಮಾರಸ್ವಾಮಿ ಅವರಿದ್ದಾಗ ಇದನ್ನ ಅವ್ರು ರೆಡ್ ಝೋನ್ ಮಾಡಿದ್ದು ಯಾಕೆ ಕೇಳಿಸ್ಕೊಳ್ರಿ. ಪೂರ್ತಿ ಕುಮಾರಸ್ವಾಮಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಇವಾಗ ಇಲ್ಲಿಗೆ ಬಂದಿರೋದಕ್ಕೆ ಇಲ್ಲಿಗೆ ಸಪೋರ್ಟ್ ಮಾಡಿದ್ರು. ರಾಜಕೀಯ ಇದೇ ರಾಜಕೀಯ ರೆಡ್ ಝೋನ್ ಮಾಡಿರೋ ಉದ್ದೇಶ ಏನು ಅಂತ ನಾನು ಕೇಳ್ತಾ ಇರೋದು. ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಮಾತಾಡಿ ಅದನ್ನ ನಾನು ಅವ್ರಿಗೆ ಕೇಳ್ತಾ ಇರುವಂತದ್ದು. ಇದು ಕುಮಾರ್ ಅವರೇ, ಅದನ್ನ ರೆಡ್ ಝೋನ್ ಕೈ ಬಿಡೋದಕ್ಕೆ ಮೇಡಮ್ ಇಲ್ಲಿ ರೈತರು ತಮ್ಮ ಭೂಮಿಗಾಗಿ ಹೋರಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಬದುಕು ಅವ್ರ ನೂರಾರು ವರ್ಷಗಳಿಂದ ಇದ್ ಮಾಡ್ಕೊಂಡ್ ಬಂದಿರುವಂತದ್ದು, ಉಳುಮೆ ಮಾಡ್ಕೊಂಡ್ ಬಂದಿರುವಂತದ್ದು. ಇಲ್ಲಿ ಯಾವ್ದೇ ರಾಜಕೀಯದಲ್ಲ. ಏನ್ ರೈತರು ಇದ್ ಮಾಡ್ಬಿಟ್ಟು ಎಲ್ಲಿ ಹೋಗ್ತಾರೆ? ಅವ್ರು ದುಡ್ಡು ತಗೊಂಡು ಎಲ್ಲಿ ಹೋಗ್ತಾರೆ? ಒಂದ್ ಸೈಟ್ ಬರಲ್ಲ, ಬಿಡದಿಲ್ಲ, ಅದ್ ಮಾಡ್ಬಿಟ್ರೆ ಇದರಲ್ಲಿ ಅವ್ರ ಮಕ್ಳಿಗಾಗ್ಲಿ ಅವ್ರ ಇದಕ್ಕಾಗ್ಲಿ ಸರ್ಕಾರ ಏನಾದ್ರು ಬೇರೆ ಗವರ್ಮೆಂಟ್ ಕೆಲಸ ಕೊಡುತ್ತಾ? ಇದ್ ಮಾಡುತ್ತಾ ಅಲ್ಲಿ? ರೆಡ್ ಝೋನ್ ಮಾಡಿದ್ರು ಅದ್ ಮಾಡಿದ್ರು ಅಂತ ಇವತ್ತು ರೈತರು ವಿರೋಧ ಮಾಡ್ತಾ ಇದಾರೆ. ಕೈ ಬಿಡಿ ಯೋಜನೆನ. ಬೇರೆ ರೈತ ಪ್ರತಿಭಟನೆ ಮಾಡ್ತಾ ಯೋಜನೆ ಕೈ ಬಿಟ್ಟಿಲ್ವಾ ಅದಲ್ಲಿ? ಅದೇ ರೀತಿ ಕೈ ಬಿಡಿ. ಇದಕ್ಕೆ ನೀರಿನ ಮೂಲ ಉತ್ಪನ್ನ ಯಾವ ಕೊಳಚೆ ನೀರು ಇಲ್ಲ, ಯಾವ್ದು ಇಲ್ಲ ಅದಲ್ಲಿ. ರೈತರಿಗೆ ಒಂದ್ ನಿಮಿಷ ಮೇಡಮ್, ನೀವು ಮಾತಾಡಿದಲ್ಲಿ ಕೇಳಿ ಕೇಳ್ಕೊಳ್ಳೋದಲ್ಲಿ ಅವ್ರು ಬಂದ್ಬಿಟ್ಟು ಯಾಕೆ ನೀವು ನಿಮ್ಮ ಹಕ್ಕು ನಿಮ್ಮ ಇದು ಅಂತ ಮಾತಾಡ್ಬೇಕಾದ್ರೆ ರೈತರಿಗೆ ಅವ್ರ ಭೂಮಿ ಅವ್ರ ಅಕ್ಕಿ ಇರುವುದಲ್ಲಿ ರೈತರ ವಿರೋಧದಲ್ಲಿ ನಡೆದರೂ ಕೂಡ ಸರ್ಕಾರ ಮೇಡಮ್ 400 ದಿನಗಳಾದ್ರೂ ಕೂಡ ಒಬ್ಬ ಜನಪ್ರತಿನಿಧಿ ತಾನು ಆಯ್ಕೆ ಬಂದ ಕ್ಷೇತ್ರಕ್ಕೆ ಹೋಗಕ್ಕಾಗಲ್ಲ ಅಂತಂದ್ರೆ ಇನ್ ಯಾವ ರೀತಿಯಾದಂತ ರಿಯಲ್ ಎಸ್ಟೇಟ್ ಅಂತ ರೈತರು ಒಪ್ಪಲ್ಲ. ಇದನ್ನ ಲಾಜಿಕಲ್ ಎಂಡ್ ಆಗಿ ಯೋಜನೆ ಕೈ ಬಿಡೋವರೆಗೂ ನಾವು ರೈತರು ಸರ್ ಎಲ್ಲ ಅಲ್ಲಿರೋ ರೈತರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ. ಯಾಕಂದ್ರೆ ಇದು ರೈತರ ಭೂಮಿ, ಅವರ ಭೂಮಿ, ಅವರ ಹಕ್ಕು. ರೈತ ವಿರೋಧಿಯಾಗಿ ನಡ್ಕೊಂಡು ಬಂದಿರುವಂತದ್ದು, ರೈತ ವಿರೋಧಿ 3 ಮಸೂದೆಗಳನ್ನ ತಂದು ಲಕ್ಷಾಂತರ ರೈತರು ಅಲ್ಲಿ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ನಿಂತಾಗ ಅವ್ರಿಗೆ ಅಶ್ವಾಯು ಸಿಡಿಸಿ ಗೋಲಿಬಾರ್ ಮಾಡಿ ದಪ್ಪ ಮೊನೆಯ ಮುಳ್ಳುಗಳನ್ನು ಹಾಕಿ ನಾವಂತ ಕೆಲಸ ಮಾಡಿಲ್ಲ ಮೇಡಮ್. ಕೆಲಸ ಮಾಡಿಲ್ಲ. FIR ಕಾನೂನುಗಳು ಬೇರೆ ಇರ್ಬೋದು, ಪ್ರತಿಭಟನೆ ಅಂತಹ ಕೆಲಸ ದುರುಳ ಕೆಲಸ ನಾವು ಮಾಡಲಿಲ್ಲ, ಯಾವತ್ತೂ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಒಟ್ಟಾರೆಯಾಗಿ ಬಿಡದಿ ರೈತರ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ತಪ್ಪು.
ರೀಕನ್ಸಿಡರ್ ಮಾಡಬೇಕಾಗತ್ತೆ, ಇದನ್ನ ಮತ್ತೆ ಪುನರ್ ಯೋಚನೆಯನ್ನ ಮಾಡಿ ಆಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಅಲ್ಲಿ ಏನು ಮಹಿಳೆಯರು ರೈತರು ಅಧಿಕಾರಿಗಳ ತಂಡದ ಮೇಲೆ ದಾಳಿ ನಡೆಸಿದ್ರಲ್ಲ, ಅಫ್ಕೋರ್ಸ್ ಅಧಿಕಾರಿಗಳಿಗೆ ಹೊಡೆದಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ಅವ್ರ ಭೂಮಿಗೆ ಅವ್ರ ಪರ್ಮಿಷನ್ನೇ ತಗೊಳ್ಳದೆ ನೀವು ಹೋಗಿ ನಾವು ಸರ್ವೆ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಕೂಡ ತಪ್ಪು. ಸ್ವಲ್ಪ ಆದ್ರೂ ಒಂಚೂರು ಮಾನ ಮರ್ಯಾದೆ ಇಟ್ಕೊಂಡು ಒಂಚೂರು ಅವ್ರಿಗೂ ಗೌರವ ಕೊಡಿ. ಅವ್ರ ಭೂಮಿ ಇದೆ, ಸರ್ವೆ ಮಾಡ್ತೀರಾ ಅಂದ್ರೆ ಸರ್ವೆ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡು ಹೋಗಿ. ಸುಮ್ಮನೆ ಏಕಾಏಕಿ ನೀವು ನುಗ್ಬಿಟ್ರೆ ಅವರ ಕೋಪ, ಆಕ್ರೋಶ, ಅವರ ನೋವು ಮತ್ತು ಅವರ ಒಡಲಿನ ಕಿಚ್ಚು ಏನಿರುತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೊರತು ಎಲ್ರಿಗೂ ಗೊತ್ತಾಗಲ್ಲ. ಆ್ಯಂಡ್ ಯಾವ್ಯಾವ ಸರ್ಕಾರಗಳು ಎಷ್ಟೆಷ್ಟು ಮಟ್ಟಿಗೆ ರೈತರ ಜೊತೆ ನಿಂತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಎಷ್ಟು ರೈತ ಹೋರಾಟಗಳನ್ನು ಹತ್ತಿಕ್ಕೋ ಕೆಲಸ ಆಗಿದೆ, ಎಷ್ಟು ರೈತರುಗಳ ಮೇಲೆ FIR ಆಗಿದೆ. ಆ್ಯಂಡ್ ಮಾಗಡಿ ಬಾಲಕೃಷ್ಣ ಅವರು ಇದುವರೆಗೂ ಅಲ್ಲಿ ಹೋಗ್ಬಿಟ್ಟು ವೋಟ್ ಬೇಕಂದ್ರೆ ಮನೆ ಮನೆಗೂ ಹೋಗ್ತೀರಿ. ಅದೇ ರೈತರು ನಿಮಗೆ ವೋಟ್ ಹಾಕಿ ಗೆಲ್ಸಿದ್ದಾರೆ. ವೋಟ್ ಹಾಕಿ ಗೆಲ್ಸಿರೋ ರೈತರು ಇವತ್ತು ಭೂಮಿ ಕೊಡಲ್ಲ ಅಂತ ಹೋರಾಟ ಮಾಡ್ತಿದ್ರೆ ಅವ್ರು JDS ಕಾರ್ಯಕರ್ತರು ಅಂತ ಹೇಳುವಂತ ಸರ್ಕಾರ. ಇವತ್ತರೆಗೂ ಮಾಗಡಿ ಬಾಲಕೃಷ್ಣ ಅವ್ರು ಹೋಗಿ ಅಲ್ಲಿ ರೈತರನ್ನ ಕನ್ವಿನ್ಸ್ ಮಾಡುವಂತ ಕೆಲಸ ಆಗಿಲ್ಲ. ಮೈಸೂರಿದೆ, ತುಮಕೂರಿದೆ, ದಾವಣಗೆರೆ ಇದೆ, ಚಿತ್ರದುರ್ಗ ಇದೆ, ಬೇಕಾದಷ್ಟು ಜಿಲ್ಲೆಗಳಿದಾವ್ರಿ. AICT ಅಲ್ಲೆಲ್ಲಾದ್ರೂ ಹೋಗ್ಬಿಟ್ಟು ಮಾಡಿ. ಇಲ್ಲಿ ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ರೆ ಮತ್ತು ಬೆಂಗಳೂರಿನ ಕೂಗಳತೆ ದೂರದಲ್ಲೇ ಯಾಕೆ ಮಾಡಬೇಕು? ಬರೀ ಬೆಂಗಳೂರಿನ ಸುತ್ತಮುತ್ತ ಮಾತ್ರ ಡೆವಲಪ್ ಆಗ್ಬೇಕಾ? ಬೆಂಗಳೂರು ಮಾತ್ರ ಕರ್ನಾಟಕ ಅಂದ್ರೆ ಬೇರೆ ಯಾವ್ದು ಜಿಲ್ಲೆಗಳಿಲ್ವಾ? ಬೇರೆ ಕಡೆ ಡೆವಲಪ್ ಮಾಡುವಂತೆ ಮಾಡಿ. ಬರೀ ಬೆಂಗಳೂರನ್ನೇ ನೋಡ್ಕೊಂಡು ಬೆಂಗಳೂರನ್ನ ಹಾಳು ಮಾಡಿದಾಯ್ತು, ಇನ್ನು ಬೆಂಗಳೂರು ಸುತ್ತಮುತ್ತನೂ ಹಾಳು ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಬೇರೆ ಬೇರೆ ಜಿಲ್ಲೆಗಳ ಕಡೆನೂ ಕಾನ್ಸಂಟ್ರೇಟ್ ಮಾಡಿ, ಬೇರೆ ಜಿಲ್ಲೆಗಳ ಅಭಿವೃದ್ಧಿಗೂ ಕೂಡ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.